ಇದು ಒಂದು ಕಥೆಯಾದರೆ ಇನ್ನು ನೆರೆಹೊರೆಯವರ ಗಲಾಟೆ ವಿಚಾರಕ್ಕೆ ಪಾಪ ಯಾರೋ ಹೊರಗಡೆ ಪಾದಚಾರಿ ಒಬ್ಬ ಮಹಿಳೆ ಪ್ರಾಣಕ್ಕೆ ಕುತ್ತು ಬಂದಂತಹ ಘಟನೆ ಇದು ಮಂಗಳೂರಿನಲ್ಲಿ ನಡೆದಿರತಕ್ಕಂಥದ್ದು. ನೆರೆಹೊರೆಯವರ ಗಲಾಟೆಗೆ ಪಾದಚಾರಿ ಮಹಿಳೆಯ ಪ್ರಾಣಕ್ಕೆ ಕುತ್ತು ಬಂದ್ಬಿಟ್ಟಿತ್ತು. ನೆರೆಮನೆಯ ನಿವಾಸಿಗೆ ಆಕ್ಸಿಡೆಂಟ್ ಮಾಡಿಸೋದಕ್ಕೆ ಹೋಗಿ ಎಡವಟ್ಟಾಗಿದೆ. ಅವನನ್ನು ಸಾಯಿಸಬೇಕು ಅಂತಾನೆ ಹೋಗಿರೋದು ಇವರು ಕಾರಲ್ಲಿ. ಪಾದಚಾರಿಗೆ ಡಿಕ್ಕಿ ಹೊಡೆದು ಕಾಂಪೌಂಡ್ನಲ್ಲಿ ಸಿಕ್ಕಾಕೊಂಡಿದ್ದಾಳೆ ಮಹಿಳೆ. ಒಂಥರ ಭಯಾನಕವಾಗಿದೆ ನೋಡಿ. ಅಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಮುಂದ್ಗಡೆ ಒಂದು ಬೈಕ್ ಹೋಗ್ತಿದೆ, ಹಿಂದ್ಗಡೆ ಒಂದು ಮಾರುತಿ ಕಾರ್ ಬರ್ತಾ ಇದೆ. ಅವನಿಗೆ ಹೊಡೆಯೋಕ್ಕೆ ಹೋಗಿ ಪಾದಚಾರಿ ಮಹಿಳೆಗೆ ಹೊಡೆದು ಆಕೆ ಎಗರು ಬಿದ್ದು ಆ ಕಾಂಪೌಂಡ್ ಸರಳಿಗೆ ಗ್ರಿಲ್ಗೆ ಹೋಗ್ಬಿಟ್ಟು ಕಾಲು ತಗಲಾಕೊಂಡಿದೆ. ಒಂದು ಕಾಲು. ಆಕೆ ಟಾರ್ಗೆಟ್ ಅಲ್ಲ, ಮುಂದೆ ಬೈಕಲ್ಲಿ ಹೋಗ್ತಿದ್ರಲ್ಲ ಅವ್ನು ಟಾರ್ಗೆಟ್ಟು. ಬಟ್ ಬಿದ್ದಿರೋದು ಏಟು ಈಕೆಗೆ. ಕಾಲಿಗೆ ಕಬ್ಬಿಣದ ಸರಳು ಸಿಕ್ಕಾಕೊಂಡು ನೇತಾಡ್ತಾ ಇತ್ತು ಈ ಪಾದಚಾರಿ ಮಹಿಳೆ. ಮಂಗಳೂರಿನ ಬಿಜೈ ಕಾಪಿಕಾಡ್ನ 6ನೇ ರಸ್ತೆಯಲ್ಲಿ ನಡೆದ ಘಟನೆ. ಕಾರ್ನಲ್ಲಿ ವೇಗವಾಗಿ ಬಂದು ಮುರಳಿ ಬೈಕ್ಗೆ ಡಿಕ್ಕಿ ಹೊಡಬೇಕಾಗಿತ್ತು ಸತೀಶ್ ಅನ್ನೋನು. ಆ ಡಿಕ್ಕಿ ರಭಸಕ್ಕೆ ಕಾರು ಬೈಕನ್ನು ತಳ್ಳುತ್ತಾ ಬಂದು ಪಾದಚಾರಿ ಮಹಿಳೆಗೆ ಡಿಕ್ಕಿ ಹೊಡೆದಿದೆ. ಸದ್ಯಕ್ಕೀಗ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಮಹಿಳೆ ಹಾಗೂ ಮುರಳಿ ಪ್ರಸಾದ್ ಇಬ್ಬರು ಕೂಡ. ಆರೋಪಿ ಸತೀಶ್ನನ್ನು ಬಂಧಿಸಿ ಕಾರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಓಕೆ, ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಪಾಪ ತಾನು ಮಾಡದ ತಪ್ಪಿಗೆ ಆಕೆ ಪ್ರಾಣನೇ ಹೋಗಬೇಕಾಗಿತ್ತು ಹೆಚ್ಚು ಕಡಿಮೆ. ನನ್ನ ಪ್ರಕಾರ ಪುಣ್ಯಕ್ಕೆ ಆಕೆ ಬದುಕಿ ಏನೂ ಆಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಅಂತ ಗಾದೆ ಇದೆ. ಇದು ಇಬ್ಬರ ಜಗಳ ಮೂರನೇವ್ರಿಗೆ ಪ್ರಾಣ ಸಂಕಟ ಹಂಗಾಗಿದೆ. ಏನಿದೆ ಡೀಟೇಲ್ಸ್ ಏನು? ಅರವಿಂದ್, ಈ ಆರೋಪಿತ ಸತೀಶ್ ಕುಮಾರ್ ಯಾರಿದ್ದಾನೆ, ಈತ ನಿವೃತ್ತ BSNL ಉದ್ಯೋಗಿ. ಆದರೆ ಈತ ಪದೇ ಪದೇ ಮನೆಯ ಮುಂಭಾಗದಲ್ಲಿದ್ದಂಥ ಮುರಳಿ ಪ್ರಸಾದ್ ಜೊತೆ ಗಲಾಟೆ ಮಾಡ್ತಾ ಇದ್ದ. ಕಳೆದ 2023ರಲ್ಲಿ ಇವರ ಗಲಾಟೆ ಉರ್ವಶ್ ಠಾಣೆಯ ಮೆಟ್ಟಿಲೇರಿತ್ತು. ಆ ಬಳಿಕ ನಿರಂತರವಾಗಿ ಇದೇ ರೀತಿಯಾದಂಥ ಗಲಾಟೆಗಳಾಗಿತ್ತು. ನಿನ್ನೆ ಈ ಸತೀಶ್ ಕುಮಾರ್ ಮುರಳಿ ಪ್ರಸಾದ್ ಹೊರಡ್ತಾ ಇರುವಂಥದ್ದನ್ನು ಗಮನಿಸ್ತಿದ್ದ. ಆತ ಬೈಕ್ನಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಸತೀಶ್ ಕುಮಾರ್ ತನ್ನ ಕಾರನ್ನು ಹಿಡ್ಕೊಂಡು ಏಕಾಏಕಿಯಾಗಿ ಭಾಳಷ್ಟು ವೇಗವಾಗಿ ಬಂದು ಆತನಿಗೆ ಡಿಕ್ಕಿ ಹೊಡೆಯುತ್ತಾನೆ. ಆತನನ್ನು ಕೊಲ್ಲಬೇಕು ಅನ್ನುವಂಥ ಒಂದು ಪ್ಲ್ಯಾನಲ್ಲಿ ಈ ರೀತಿಯಾದಂಥ ಕೃತ್ಯವನ್ನು ಮಾಡಿದ್ದಾನೆ. ಆದರೆ ಈ ಮುರಳಿ ಪ್ರಸಾದ್ ಬೈಕಲ್ಲಿ ಎಸೆಯಲ್ಪಟ್ಟ ಸಂದರ್ಭದಲ್ಲಿ ಅಲ್ಲಿ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಂಥ ಒಬ್ಬರು ಉತ್ತರ ಕರ್ನಾಟಕ ಭಾಗದ ಯಲ್ಲಮ್ಮ ಅನ್ನುವಂಥ ಮಹಿಳೆ, ಅವರು ಬೆಳಿಗ್ಗೆ ಅಂಗಡಿಯಿಂದ ಸಾಮಾನು ತಗೊಂಡು ಬರ್ತಾ ಇದ್ದರು. ಆ ಸಂದರ್ಭದಲ್ಲಿ ಬೈಕ್ ಅವರಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಅವರು ನೇರವಾಗಿ ಎಸೆಯಲ್ಪಟ್ಟು ಪಕ್ಕದಲ್ಲಿದ್ದಂಥ ಕಾಂಪೌಂಡ್ನ ಕಬ್ಬಿಣದ ಸಲಾಕೆ ಏನಿದೆ ಅದಕ್ಕೆ ಅವರ ಕಾಲು ಸಿಲುಕು ಹಾಕ್ಕೊಂಡಿರುವಂಥದ್ದು. ಅದು ಆ ಸಲಾಕೆ ಅವರ ಕಾಲಿನ ಒಳಗೆ ಹೋಗಿ ನುಗ್ಗಿದೆ. ಹಾಗಾಗಿ ಅವರು ಅದರಲ್ಲೇ ನೇತಾಡ್ತಿದ್ದಂಥ ದೃಶ್ಯವನ್ನು ನೀವು ಗಮನಿಸ್ಬೋದು. ಒಂದು ವೇಳೆ ಆಕೆ ಎಸೆಯಲ್ಪಟ್ಟು ನೆಲಕ್ಕೆ ಬಿದ್ದಿದ್ದರೆ ಬಹಳಷ್ಟು ತಲೆಗೆ ಗಂಭೀರವಾದಂಥ ಗಾಯ ಆಗುವಂಥ ಸಾಧ್ಯತೆ ಇದೆ. ಈಗ ಸದ್ಯ ಅವರ ಕಾಲಿಗೆ ಮಾತ್ರ ಗಂಭೀರವಾದಂಥ ಗಾಯಗಳಾಗಿದೆ. ಅವರು ನೇತಾಡ್ತಾ ಇದ್ದರು. ಮತ್ತು ಅಲ್ಲಿದ್ದಂಥ ಸ್ಥಳೀಯರು ಆಕೆಯನ್ನು ಇಳಿಸಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬೈಕಲ್ಲಿದ್ದಂಥ ಮುರಳಿ ಪ್ರಸಾದ್ನು ಗಾಯಗೊಂಡು ಮಂಗಳೂರಿನ ಆಸ್ಪತ್ರೆಯಲ್ಲಿರುವಂಥದ್ದು. ಸದ್ಯಕ್ಕೆ ಈ ಸತೀಶ್ ಕುಮಾರ್ ಉದ್ದೇಶಪೂರ್ವಕವಾಗಿ ಈ ಕೃತ್ಯವನ್ನು ಮಾಡಿರುವಂಥದ್ದು ಗೊತ್ತಾಗಿದೆ. ಆ ಹಿನ್ನೆಲೆಯಲ್ಲಿ ಉರ್ವ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಸದ್ಯ ಈ ಸತೀಶ್ ಕುಮಾರ್ ಯಾರಿದ್ದಾನೆ 65 ವರ್ಷದ ಈತನನ್ನು ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಕೊಲೆ ಮಾಡುವ ಉದ್ದೇಶದಿಂದಲೇ ಈ ರೀತಿಯಾದಂಥ ಕೃತ್ಯವನ್ನು ಈ ಸತೀಶ್ ಕುಮಾರ್ ಮಾಡಿದ್ದಾನೆ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆ ನಡೆಸಿ ಆತನನ್ನು ಬಂಧಿಸಿರುವಂಥದ್ದು. ಅದರ ಜೊತೆಗೆ ಇವರ ಗಲಾಟೆಗಳು ನಿರಂತರವಾಗಿ ಭಾಳಷ್ಟು ದಿನಗಳಿಂದ ಇತ್ತು, ಭಾಳಷ್ಟು ವರ್ಷಗಳಿಂದ ಇತ್ತು. ಈಗ ಇದು ಕೊಲೆ ಮಾಡೋ ಹಂತಕ್ಕೂ ತಲುಪಿದೆ. ಈಗ ಈ ರೀತಿಯಾಗಿ ಡಿಕ್ಕಿ ಹೊಡೆದು ಕೊಲೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಮಾಡಿದ್ದೇನೆ. ಈ ಪ್ರಯತ್ನದಲ್ಲಿ ಆತ ಇನ್ನೊಂದು ಮಹಿಳೆಗೆ ಭಾಳ ದೊಡ್ಡ ಗಂಭೀರವಾದಂಥ ಗಾಯಗಳಾಗುವಂಥ ಕೆಲಸವನ್ನು ಮಾಡಿರುವಂಥದ್ದು. ಈಗ ಇಬ್ಬರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಮುರಳಿ ಮತ್ತು ಈ ಮಹಿಳೆ ಯಲ್ಲಮ್ಮ, ಅವರಿಗೆ ಇಬ್ಬರಿಗೂ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇರುವಂಥದ್ದು. ಅರವಿಂದ್.